ಐಫೋನ್ ಆಲ್ ಮಾಡೆಲ್ ಅವೈಲೇಬಲ್ ಇದೆ. ಹಾಗೆ 0% ಇಂಟ್ರೆಸ್ಟ್ EMI ಇದೆ. ಇದನ್ನು ನೀವು ಐಫೋನನ್ನು ಪರ್ಚೇಸ್ ಮಾಡಿದರೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ನಿಮಗೆ ಬಜಾಜ್ ಕಾರ್ಡ್ ಕಸ್ಟಮರ್ ಆಗಿದ್ದರೆ 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್ EMI ಕೂಡ ಅವೈಲೇಬಲ್ ಇದೆ. ಹಾಗೆಯೇ ನ್ಯೂ ಕಸ್ಟಮರ್ ಪರ್ಚೇಸ್ ಮಾಡ್ತೀರಾ ಅಂದರೆ, ನ್ಯೂ ಲಾಗಿನ್ ಮಾಡಿ ನ್ಯೂ ಪರ್ಚೇಸ್ ಮಾಡ್ತೀರಾ ಅಂದರೆ ಇದಕ್ಕೆ ನಿಮಗೆ ತುಂಬ ಲೋ ಪ್ರೈಸಲ್ಲಿ 5000, 8000, 10,000 ಒಳಗೇ ಡೌನ್ ಪೇಮೆಂಟಲ್ಲಿ ಕೂಡ ಮಾಡಿಕೊಡು. ಮತ್ತು ನೀವು ಆನ್ಲೈನ್ ಬೈ ಮಾಡಿದರೆ ಆ್ಯಕ್ಚುಲಿ ಫ್ರೆಶ್ ಪೀಸ್ ಸಿಗಲ್ಲ ನಿಮಗೆ. ರೀಪಬ್ಲಿಷ್ಡು ಆ ಥರ ಎಲ್ಲ ಪ್ರೈಸಿಂಗು ಅದು ಇದು ಅಂತ ಆಫರ್ ಅಂತ ಹೇಳ್ತಾರೆ. ಬಟ್ ನಿಮಗೆ ಫ್ರೆಶ್ ಪೀಸ್ ಸಿಗಲ್ಲ, ಇಂಡಿಯನ್ ಪ್ರಾಡಕ್ಟ್ ಸಿಗಲ್ಲ, ಔಟ್ ಆಫ್ ಕಂಟ್ರಿ ಪ್ರಾಡಕ್ಟ್ ಕೊಡ್ತಾರೆ. ನಿಮಗೆ ನಮ್ಮ ಹತ್ರ ತೊಗೊಂಡ್ರೆ ಡಿಸ್ಟ್ರಿಬ್ಯೂಟರ್ ಪ್ರಾಡಕ್ಟ್ ಸಿಗುತ್ತೆ, 1 year ಸರ್ವಿಸ್ ಸಿಗುತ್ತೆ. ಹಾಗೆ ವಿತ್ ಆಫರ್ಸ್ ಕೂಡ ಅವೈಲೇಬಲ್ ಇರುತ್ತೆ. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಈ ಥರ ಎಲ್ಲ ಸ್ಪೆಷಾಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನೋಡಿ ಐಫೋನ್ 13 ಇದು. ಐಫೋನ್ 13 ಬಂದುಬಿಟ್ಟು ಇದಕ್ಕೆ ಮಿನಿಮಮ್ ಅಂದರೆ ಒಂದು 6000 ಡೌನ್ ಪೇಮೆಂಟ್ ಮಾಡಿದರೆ EMI ಅವೈಲೇಬಲ್ ಮಾಡಿ ತೊಗೋಬೋದು. ಇದು ಬಂದುಬಿಟ್ಟು ಐಫೋನ್ 14. ಇದು ಬಂದುಬಿಟ್ಟು ಒಂದು 10,000 ಡೌನ್ ಪೇಮೆಂಟ್ ಮಾಡಿ ಇದು EMI ಮಾಡಿ ತೊಗೋಬೋದು. ಇದು ಐಫೋನ್ 15 ಪ್ಲಸ್ಸು ಫುಲ್ ಶೀಲ್ಡೆಡ್ ಇರುತ್ತೆ ಇದು. ಯಾಕಂದರೆ ಡಿಸ್ಟ್ರಿಬ್ಯೂಟರಿಂದ ಬಂದಿರೋದೇ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ರೀಪಬ್ಲಿಷ್ಡು, ರೀಪ್ಯಾಕಿಂಗ್ ಆನ್ಲೈನ್ ಸಿಗುತ್ತೆ, ಆ ಥರ ಎಲ್ಲ ಫೇಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಡಿಸ್ಟ್ರಿಬ್ಯೂಟರಿಂದ ಫ್ರೆಶ್ ಪೀಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಮತ್ತು ಇದು 15 ಪ್ಲಸ್ಸು. ಇದು ನಿಮಗೆ ಒಂದು 11,000, 12,000 ಡೌನ್ ಪೇಮೆಂಟ್ಗೆ ಬಿಗ್ ಡಿಸ್ಪ್ಲೇ, ಬಿಗ್ ಸ್ಕ್ರೀನ್ ಇರುತ್ತೆ. 15 ಪ್ಲಸ್ ಅಂದರೆ ಸ್ವಲ್ಪ ಬಿಗ್ ಸ್ಕ್ರೀನ್ ಬರುತ್ತೆ. ಇದನ್ನು ಪರ್ಚೇಸ್ ಮಾಡ್ಬೋದು. ಇದಕ್ಕೂ 0 ಇಂಟ್ರೆಸ್ಟ್ ಇರುತ್ತೆ. ಇದು ಐಫೋನ್ 16 ನ್ಯೂ ಮಾಡೆಲ್ ಅಲ್ವಾ ಇದು. ಇದಕ್ಕೆ ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 20,000ವರೆಗೂ ಡೌನ್ ಪೇಮೆಂಟ್ ಬರ್ಬೋದು. ಐಫೋನ್ 16, 16 ಪ್ಲಸ್, 16 Pro, 16 Pro Max, 15, 13, 14 ಯಾವುದೇ ಪ್ರಾಡಕ್ಟ್ ತೊಗೋಬೇಕು ಅಂದರೂ ಜಸ್ಟ್ ಒಂದು ಕಾಲ್ ಮಾಡಿ, ಪ್ರೈಸನ್ನು ಎನ್ಕ್ವೈರಿ ಮಾಡಿ, ಪ್ರೈಸನ್ನು ಚೆಕ್ ಮಾಡಿ, ಪ್ರಾಡಕ್ಟ್ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ. ಸರ್ವಿಸ್ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಳ್ಳಿ. ಆನ್ಲೈನ್ ತೊಗೊಂಡು ಸರ್ವಿಸ್ ಇಲ್ಲದೆ ರಿಸ್ಕ್ ತೊಗೋಬೇಡಿ. ಏನಿದ್ರು ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟನ್ನು, ಜೆನ್ಯೂನ್ ಗ್ಯಾರಂಟಿ ಇರೋ ಪ್ರಾಡಕ್ಟನ್ನು ಮಾಡಿ ಕೊಡ್ತೀವಿ.